ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೆ ಆದ್ದರಿಂದ ಊರಿಗೆ ಹೋಗ್ತಿದ್ವಿ. ಹಾಗೆ ಅಮ್ಮ ಮಧ್ಯಾಹ್ನಕ್ಕೂ ಕೂಡ ರೊಟ್ಟಿ ಮಾಡಿದರು, ಸೊ ಬಿಸಿ ಮಾಡ್ಕೋತಾ ಇದ್ದೆ. ರಾಗಿ ರೊಟ್ಟಿಗೆ ಕಡಲೆಬೇಳೆ ಚಟ್ನಿ ಮತ್ತು ಮೊಸರು ಕಾಂಬಿನೇಷನ್ ತುಂಬ ರೊಟ್ಟಿ ತಿಂದು ನಾನು ಅಮ್ಮ ಅಪ್ಪಂಗೋಸ್ಕರ ಕಾಯ್ತಾ ಇದ್ವಿ, ಅವ್ರು ಕಾಲೇಜಿಂದ ಬರಲಿ ಅಂತ. ಅಷ್ಟೊತ್ತಿಗೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಮೂವಿ ಬರ್ತಿತ್ತು, ಜೇಮ್ಸ್, ನೋಡ್ತಾ ಕೂತಿದ್ವಿ. ಆಮೇಲೆ ಅಪ್ಪ ಬಂದರು, ಸೊ ಮನೆಯಿಂದ ಹೊರಟ್ವಿ. ಟೈಮ್ ಆಲ್ರೆಡಿ 3:30 ಆಗಿತ್ತು. ಡೀಸೆಲ್ ಹಾಕ್ಸ್ಕೊಂಡು ಏರ್ ಚೆಕ್ ಮಾಡಿಸ್ಕೊಂಡು ಹೊರಟ್ವಿ. ಮೊಟ್ಟೆ ತೊಗೋಬೇಕಾಗಿತ್ತು ಅಂತ ಗಾಡಿಗೆ ಸೈಡಿಗೆ ಹಾಕಿ ಮೊಟ್ಟೆ ತೊಗೊಳಕ್ಕೆ ಅಂತ ಹೋದೆ. ಅವರು 100 ರುಪೀಸ್ಗೇನೋ ಚೇಂಜ್ ಇಲ್ಲ ಅಂತ ತೊಗೊಬರೋಕ್ಕೆ ಅಂತ ಅವರು ತುಂಬ ಲೇಟ್ ಮಾಡಿದ್ರು. ಅಲ್ಲೇ ನಿಂತಿದ್ದೆ ಸ್ವಲ್ಪ ಹೊತ್ತು. ಆಮೇಲೆ ಚೇಂಜ್ ಕೊಟ್ಟರು, ಇಸ್ಕೊಂಡು ಮತ್ತೆ ಗಾಡಿ ಹತ್ತಿದ್ವಿ. ಇದು ನಮ್ಮೂರಲ್ಲಿ ಮಾಡ್ತಿರೋ ಫಸ್ಟ್ ವ್ಲಾಗ್ ಆ್ಯಕ್ಚುಲಿ. ಫೈನಲಿ ಊರಿಗೆ ರೀಚ್ ಆದ್ವಿ ಆಫ್ಟರ್ 1.5 hour. ನಮ್ಮ ಮನೆ ಹತ್ರ ರೋಡ್ ಸರಿ ಇಲ್ಲ ಗಾಡಿ ನಿಲ್ಸೋಕ್ಕೆ ಅಂತ ಅಪ್ಪ ಅಜ್ಜಿ ಮನೆ ಹತ್ರ ಹೋದರು. ಸೊ ನಾನು ಅಮ್ಮ ಬ್ಯಾಗು ಲಗೇಜ್ ಇಟ್ಕೊಂಡು ಮನೆ ಹತ್ರ ಹೋಗ್ತಿದ್ವಿ. ನಮ್ಮ ಹಿಂದ್ಗಡೆ ಮನೆಯಲ್ಲಿ ಹಾಲು ಇಸ್ಕೊಂಬಂದೆ. ಅಮ್ಮಂಗೆ ತಲೆನೋವ್ತಿತ್ತು ಅಂತ ಅಂದರು, ಸೊ ಸ್ವಲ್ಪ ಹಾಲು ಇಸ್ಕೊಂಬಂದೆ. ಇದೇ ನಮ್ಮ ಹೋಮ್ ಸ್ವೀಟ್ ಹೋಮ್. ಗ್ರಾಮ ಪಂಚಾಯತಿಯಿಂದ ದಾರಿದೀಪ ಹಾಕ್ಸಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆಲ್ಲ ಅದು ಹೋಗ್ಬಿಡುತ್ತೆ. ಸೊ 15 ದಿವಸ ಆಗಿತ್ತು ಊರಿಗೆ ಬಂದು. ಒಂದ್ಸಲ CET ಬರೆಯೋಕ್ಕೆ ಅಂತ ಮೈಸೂರಿಗೆ ಹೋಗಿದ್ದರಿಂದ ಊರಿಗೆ ಬಂದಿರಲಿಲ್ಲ. ಎಲ್ಲ ಥರದ ಹೂಗಳು ಬಿಟ್ಟಿದ್ದಾವೆ. ಈ ಮನೇನ ನಾನು 5th ಅಲ್ಲಿದ್ದಾಗ ಕಟ್ಟಿಸಿದ್ದು. ಸೊ ನನಗೆ ಪೀಸ್ ಸಿಗೋದು, ಹ್ಯಾಪಿ ಸಿಗೋದು ಎಲ್ಲ ಇದರಲ್ಲೇ. ಯಾಕೆಂದರೆ ನನ್ನ ಮಾಯ ಇದ್ದಿದ್ದು, ಅವಳು ಫಸ್ಟ್ ತಂದಿದ್ದಾಗ ಇದ್ದಿದ್ದು ಮನೆ ಇದು. ಆ್ಯಕ್ಚುಲಿ ಈ ಮನೆ ಪೂರ್ತಿ ಓಡಾಡಿದ್ದಾಳೆ, ಅಡುಗೆ ಮನೆ ಒಂದು ಬಿಟ್ಟು. ಅಮ್ಮ ಆ್ಯಕ್ಚುಲಿ ಅಡುಗೆ ಮನೆಗೆ ಕೂರ್ತಿರ್ಲಿಲ್ಲ. ಸೊ ಮನೆ ಒಳಗೆ ಬಂದ ತಕ್ಷಣ ಒಳಗೆ ನೆನಪಾಗುತ್ತೆ. ಮಾಡಿತ್ತು. ಸೊ ಮಾತಾಡ್ತಿದ್ರು, ಎಲ್ಲ ಸಾಮಾನು ಸಾಂಬಾರೆಲ್ಲ ತೆಗೆದಿಡ್ತಾಯಿದ್ರು. ತೋಟ ಅಂತೂ ಕೇಳೋದೇ ಬೇಡ, ಕಾಡಾಗೋಗೈತೆ ಪೂರ್ತಿ. 15 ದಿವಸ ಆಯಿತು. 15 ದಿನ ಆದ್ದರಿಂದ ಮನೆಯೂ ತುಂಬ ಗಲೀಜಾಗೋಗೈತೆ. ಸೊ ಕ್ಲೀನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಹಾಸನಿಂದ ತಂದಿರೋ ಗಲೀಜನ್ನೆಲ್ಲ ಫಸ್ಟ್ ಎಸಿಬೇಕು. ಹಾಸನಲ್ಲಿ ಕಸದ ಗಾಡಿಗೆ ಮೊಟ್ಟೆ ಚಿಪ್ಪು, ಪ್ಲಾಸ್ಟಿಕ್, ಮನೇಲಿ ಕಸ ಏನೂ ಅಷ್ಟಾಗಿ ಎಸೆಯಲ್ಲ. ಎಲ್ಲನೂ ಇಲ್ಲಿಗೆ ತೊಗೊಬಂದ್ಬಿಡ್ತೀವಿ ವಾರ ವಾರ ಬರೋದ್ರಿಂದ. ಮೊಟ್ಟೆದೊಂದು ಕಡೆ, ಚಿಪ್ಪಿದೊಂದು ಕಡೆ, ಕಾಯಿ ತುರಿದಿರೋ ಚಿಪ್ಪಿಂದೆಲ್ಲ ಇರುತ್ತಲ್ಲ ಅದನ್ನ ಒಂದು ಕಡೆ ಹಾಕ್ಬಿಡ್ತೀವಿ. ಪ್ಲಾಸ್ಟಿಕ್ನೆಲ್ಲ ಒಲೆ ಉರಿಯೋಕ್ಕೆ ಹೇಗಿದ್ರು ಮುಖ ತೊಳೆಯೋಕ್ಕೆಲ್ಲ ಬೇಕು. ಅಂಡೆ ಒಲೆ ಇದೆ, ಅದಕ್ಕೆ ಹಾಕಿ ಉರಿಸ್ಬಿಡ್ತೀವಿ.
ಸಾಂಬಾರೆಲ್ಲ ತಂದಿದ್ವಿ, ಸೊ ಅದನ್ನು ಬಿಸಿ ಮಾಡಬೇಕಾಗಿತ್ತು. ಸೊ ಪಾತ್ರೆಗಳು 15 ದಿವಸ ಆಗಿದ್ದರಿಂದ ಸ್ವಲ್ಪ ಧೂಳು ಆಗಿತ್ತು. ಸೊ ಅದನ್ನೆಲ್ಲ ತೊಳ್ಕೊಂಡು ಸಾಂಬಾರು ಬಿಸಿ ಮಾಡೋಕ್ಕೆ ಅಂತ ಇಟ್ಟೆ. ಹಾಗೆ ಹಾಲು ಇಸ್ಕೊಂಬಂದಿದ್ನಲ್ಲ ಅದನ್ನು ಕೂಡ ಕಾಯೋಕ್ಕೆ ಅಂತ ಇಟ್ಟೆ. ಅದಕ್ಕೆ ಅಪ್ಪ ಕರೆದ್ರು, ಕಿತ್ಕೊಂಡು ಬಂದಿದ್ರು. ಸೊ ಅದನ್ನು ಕೊಡೋಕ್ಕೆ ಅಂತ ಕರೆದ್ರು. ಫೈನಲಿ ಎಲ್ಲ ಬಿಸಿ ಆಯಿತು. ಸೊ ಆಫ್ ಮಾಡಿ ಮುಚ್ಚಿಟ್ಟು ಹೊರಗಡೆ ಬಂದೆ. ಆಗಲೇ ಎಲ್ಲ ಹೂಗಳು ಚೆನ್ನಾಗಿ ಬಿಟ್ಟಿದ್ವು. ದಾಸವಾಳ, ಬೆಡ್ತಾವ್ರೆ, ಪ್ರತಿಯೊಂದು ಚೆನ್ನಾಗಿ ಬಿಟ್ಟಿದ್ದು. ಸ್ವಲ್ಪ ವೇಸ್ಟೇಜ್ ಉದ್ದಿನಕಾಳಿತ್ತು, ಅದನ್ನ ಸ್ವಲ್ಪ ಅಮ್ಮ ಹಾಕ್ತಿದ್ರು. ಆಮೇಲೆ ನನಗೂ ಬೇರೆ ಕಡೆ ಹಾಕು ಅಂತ ಹೇಳಿ ಕೈ ಕೊಟ್ಟರು. ಮೆಣಸೆಲ್ಲ ಆಲ್ರೆಡಿ ಕಾಯಿ ಬಿಡ್ತಾ ಇದ್ದಾವೆ. ರಾತ್ರಿಗೆ ಕಷಾಯಕ್ಕೆ ಅಂತ ವೀಳ್ಯದೆಲೆ ಕೊಯ್ದು ಅಮ್ಮನ ಕೈ ಕೊಟ್ಟೆ. ಎಲ್ಲ ಮಡ್ಚೋಗಿದ್ವಿ, ಸೊ ಧೂಳಾಗುತ್ತೆ ಅಂತ. ಸೊ ಅದನ್ನೆಲ್ಲ ಕೊದ್ರಿ ಹಾಕ್ತಾ ಇದ್ದೆ. ಸೀಬೆಕಾಯಿ ಬಿಟ್ಟಿತ್ತು, ಸೀಬೆಕಾಯಿ ತಿಂದ್ವಿ. ಅಷ್ಟೊತ್ತಿಗೆ 7:30 ಆಗಿತ್ತು. ಊಟನೂ ಕಾಯ್ತಿತ್ತು, ನಾನು ಕೂಡ ಕಾಯ್ತಿದ್ದೆ. ಸೊ ಊಟ ಮಾಡಿ ಮಲ್ಕೊಂಡ್ವಿ. ಎಲ್ರಿಗೂ ಸಂಡೇ ಮಾರ್ನಿಂಗ್ಗೆ ಹಾಯ್. ಕಲಾಂಟಿ ಮನೆಗೆ ಹೋಗಿ ಹಾಲಿಸ್ಕೊಬಂದೆ. ಅಮ್ಮ ನೆನ್ನೆಲ್ಲಿ ಗಿಡ ತೊಗೊಂಬಂದಿದ್ರು ಕಷಾಯಕ್ಕೆ ಅಂತ. ಸೊ ಅದನ್ನು ಮಾಡಿ ಕುಡಿದು, ಅಮ್ಮ ರೊಟ್ಟಿ ಮಾಡಿ ಮೊಟ್ಟೆ ಪಲ್ಯ ಮಾಡ್ತೀನಿ ಅಂದರು. ಸೊ ಅದಕ್ಕೆ ಈರುಳ್ಳಿ ಹೆಚ್ಕೊಡ್ತಾ ಇದ್ದೆ. ಆಮೇಲೆ ಅಮ್ಮ ಮೊಟ್ಟೆ ಪಲ್ಯ ಮಾಡಿದ್ರು ಆ್ಯಕ್ಚುಲಿ ಅವರೇನೆ. ಆಮೇಲೆ ಅವರು ರೊಟ್ಟಿ ತೊಟ್ಕೊಟ್ರು, ನಾನು ಬೇಯಿಸ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಅಮ್ಮಂಗೆ ಬಾಗಿನ ಕೊಡೋಕ್ಕೆ ಅಂತ ನಮ್ಮ ತಾತ ಬಂದರು. ತಾತ ಅಂದರೆ ಅಮ್ಮನ ಚಿಕ್ಕಪ್ಪ, ಅವರು ಕೂಡ ಅಮ್ಮಂಗೆ ಬಾಗಿನ ಕೊಡ್ತಾರೆ. ಸೊ ಅವರು ತಗೊಂಡ್ಬಂದರು. ನಾನು ತಿಂಡಿ ಹಾಕ್ಕೊಂಬಂದು ತಿಂದೆ. ಒಲೆಗೆ ಒಂದು ಸ್ವಲ್ಪ ಉರಿ ಹಾಕಿ, ಹಾಗೆ ಕಸನೂ ಗುಡಿಸಿ, ಎಲ್ಲ ಸುತ್ತಮುತ್ತ ಸಖತ್ ಗಲೀಜಾಗಿತ್ತು. ಅದನ್ನೆಲ್ಲ ಒಳಗೆ ಹಾಕ್ಬಿಟ್ಟು ಕಸ ಗುಡಿಸ್ದೆ. ಈಗ ನೀಟಾಗಿ ಕಾಣ್ತಾ ಇದೆ. ಆಮೇಲೆ ಪಪ್ಪಾಯ ಕೊಯ್ದೆ. ಸೊ ಎಲ್ಲ ಮನೆಯವ್ರಿಗೆಲ್ಲ ಕೊಟ್ಟು ತಿಂದೆ. ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಅಷ್ಟೊತ್ತಿಗೆ ಮನೆ ಹೀಗೆ ಗಲೀಜಾಗಿತ್ತು, ಅಡುಗೆ ಮನೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಇವಾಗ. ಆಮೇಲೆ ಲೈನ್ ಕೊಟ್ಟಿದ್ರು, ನೀರಿನ ಲೈನು. ಸೊ ಅದನ್ನು ನೋಡ್ಕೊಂಡಂಗೆ ಆಗುತ್ತೆ. ಹಾಗೆ ಕಳೆ ಗಿಡ ಕೀಳೋಣ ಅಂತ ಅಮ್ಮ ಕರ್ಕೊಂಡು ಹೋದರು. ಹೂವಿನ ಗಿಡದ ಹತ್ರ ಕಳೆ ಗಿಡಗಳು ಬೆಳ್ಕೊಂಡಿದ್ದು ಒಂದು ಕೀಳೋಣ ಅಂತ. ಸೊ ಮೊದಲಿದ್ದಿದ್ದು ಕಳೆ ಕಿತ್ವಿ. ಸೊ ಆಮೇಲೆ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣ್ತಿತ್ತು. ಅದು ಸತ್ತ ಗ್ಲೆಸರಿಡಿ ಆ ಸೊಪ್ಪನ್ನ ಹಾಕಿ ಗೊಬ್ಬರ ಆಗೋ ಥರ ಆಗಲಿ ಅಂತ ಹಾಕಿಟ್ವಿ. ಇಲ್ಲಂತೂ ಫುಲ್ ಕಾಡಾಗಿತ್ತು. ಆಮೇಲೆ ಕ್ಲೀನ್ ಮಾಡಿದ್ಮೇಲೆ ಫುಲ್ ಚೆನ್ನಾಗಿ ಕಾಣ್ತಿತ್ತು. ಟೈಮ್ ಆಗಿತ್ತು. ಸೊ ಮೊಸರನ್ನ ಊಟ ಮಾಡಿದೆ. ಹಾಸನಲ್ಲಿ ತರಕಾರಿ ಅಂಕಲ್ಲು ಗೌರಿ ಹಬ್ಬದ ಪ್ರಯುಕ್ತ 400 ಎಲೆ ಕುಯ್ಕೊಬರಪ್ಪ ಅಂತ ಹೇಳಿದರು. ಸೊ ಅದು ಕುಯ್ಯೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಯಾಕೆಂದರೆ ವಾರ ವಾರ ಬರೀ 100 ಕೊಯ್ತಿದ್ವಿ. ಈ ಸರಿ ಜಾಸ್ತಿ ಕುಯ್ಬೇಕಾದ್ರಿಂದ
ಅದ್ರ ಜೊತೆ ಕಷಾಯದ ಎಲೆಗಳನ್ನೆಲ್ಲ ಕಿತ್ಕೊಂಬಂದು ಇಟ್ಟೆ. ಸೊ ಇವು ನಾನು ರಾದು ಅಂತ ಅಂದರು ಅಮ್ಮ. ಸೊ ಅದ್ರ ಜೊತೆ ನಮಗೂ ವೀಳ್ಯದೆಲೆ ಕಳ್ಸಕ್ಕೆ ಬೇಕಾಗಿದ್ದು ಕಿತ್ಕೊಂಡು ಮನೆ ಒಳಗೆ ಬಂದೆ. ಕಸ ಸಖತ್ ಹರಿವಿತ್ತು, ಅದನ್ನೆಲ್ಲ ಜೋಡಿಸಿಟ್ಟು ಫಸ್ಟ್ ಕಸ ಗುಡಿಸ್ದೆ. ಆಮೇಲೆ ನೆಲ ಒರೆಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟೆ. ಕೊನೆಗೂ ಎಲ್ಲ ಕೆಲಸ ಮುಗೀತು. ಸೊ ಹಾಸನಿಗೆ ಹೊರಡೋಕ್ಕೆ ಅಂತ ರೆಡಿ ಆದ್ವಿ. ಅಪ್ಪಂದಿನ ಕೆಲಸ ಮುಗ್ದಿರಲಿಲ್ಲ. ಸೊ ಅಮ್ಮ ಲಗೇಜ್ ಇಡ್ತೀನಿ ಅಂತ ಮೊದಲೇ ಹೊರಟರು. ಆಮೇಲೆ ಅಪ್ಪ ಬಂದರು. ಸೊ ಇಲ್ಲಿ ಬ್ಯಾಗ್ನ ತೊಗೊಂಡು ಬೀಗ ಹಾಕೊಂಡು ಹೊರಟ್ವಿ. 7:45 ಆಗಿತ್ತು. ಸೊ ಹಾಸನ ರೀಚ್ ಆದ್ವಿ. ಅಮ್ಮ ಬೇಗ ಆಗುತ್ತೆ ಅಂತ ಉಪ್ಪಿಟ್ಟು ಮಾಡಿದ್ರು. ಇದಾಗಿತ್ತು ನನ್ನ ವೀಕೆಂಡ್. ಎಲ್ರಿಗೂ ಗುಡ್ ನೈಟ್, ಸ್ಟೇ ಸೇಫ್, ಸ್ಟೇ ಹ್ಯಾಪಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.